ಓಂ ಶಾಂತಿ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಪ್ರೀತಿ ಮತ್ತು ನೆನಪು. ಅಂದರೆ ಈ ಎರಡನ್ನೂ ಬಳಸಿ ನಮ್ಮ ಜೀವನದಲ್ಲಿ ಶಾಶ್ವತವಾದ ಖುಷಿಯನ್ನ, ಆ ಸುಖವನ್ನ ಹಿಡಿದಿಟ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಇದಕ್ಕಾಗಿ ನಾವು ಆಧಾರವಾಗಿಟ್ಕೊಂಡಿರೋದು BK ಓಷನ್ಸ್ ಯೂಟ್ಯೂಬ್ ಚಾನೆಲ್ನ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ. ದಿನಾಂಕ ಫೆಬ್ರವರಿ 2, 2026. ಇದನ್ನ ಮುರಳಿ ಅಂತ ಕರೀತಾರೆ. ಅಂದರೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಪ್ರತಿದಿನ ಅಧ್ಯಯನ ಮಾಡುವ ಜ್ಞಾನ. ಸೊ ಇವತ್ತು ನಾವು ಈ ಜ್ಞಾನದೊಳಗೆ ಇಳಿದು ಅದರಲ್ಲಿರೋ ಕೆಲವು ಮುಖ್ಯವಾದ ಪಾಯಿಂಟ್ಸ್ ಅನ್ನ ಹೊರತೆಗೆಯೋಣ. ಹೌದು. ನಮ್ಮ ಗುರಿ ಏನಂದ್ರೆ ನೆನಪು ಮತ್ತು ಪ್ರೀತಿಯ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಹಣೆಬರಹವನ್ನ ನಾವೇ ಬರಿಬಹುದು ಅನ್ನೋ ಕಲ್ಪನೆ ಇದೆಯಲ್ಲ, ಅದನ್ನು ಸ್ವಲ್ಪ ಪರಿಶೀಲಿಸೋದು. ಹೌದು, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದ್ರೆ ಪ್ರೀತಿ ಅನ್ನೋದನ್ನ ನಾವೆಲ್ಲರೂ ಅನುಭವಿಸ್ತೀವಿ. ಆದರೆ ಅದನ್ನ ಒಂದು ಶಕ್ತಿಯಾಗಿ, ಒಂದು ಸಾಧನವಾಗಿ ಹೇಗೆ ಬಳಸಬಹುದು, ಮತ್ತೆ ಈ ದಾರಿಯಲ್ಲಿ ಹೋಗುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಕಾಡುವ ಸಣ್ಣ ಅಡೆತಡೆಗಳು ಯಾವುವು, ಅದನ್ನ ಹೇಗೆ ದಾಟಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಪ್ರವಚನದ ಮೊದಲನೇ ವಾಕ್ಯ, ಅದೇ ಅದರ ಹೃದಯ ಅಂತ ಹೇಳ್ಬಹುದು. ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಮತ್ತು ಪ್ರೀತಿಸಿ, ಯಾಕಂದ್ರೆ ನಾನು ನಿಮ್ಮನ್ನು ಸದಾ ಸುಖಿಯಾಗಿ ಮಾಡಲು ಬಂದಿದ್ದೇನೆ. ಈ ಒಂದು ಸಾಲಲ್ಲೇ ಎಷ್ಟು ಭರವಸೆ, ಎಷ್ಟು ಮಮತೆ ಇದೆ ಅಲ್ವಾ? ಖಂಡಿತ. ಆದ್ರೆ ಇಲ್ಲಿರೋ ಕ್ರಮ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದು ಯಾರ ಮೇಲೆ ಪ್ರೀತಿ ಇರುತ್ತೋ ಅವರು ತಾವಾಗೇ ನೆನ್ಪಾಗ್ತಾರೆ ಅಂತ. ಹೌದು, ಲವ್ ಎಟ್ ಫಸ್ಟ್ ಸೈಟ್ ಇದ್ದ ಹಾಗೆ. ಹೌದು. ಆದ್ರೆ ಇಲ್ಲಿ ಹೇಳ್ತಿರೋದು ಅದ್ರ ಉಲ್ಟಾ. ನೀವು ಮೊದಲು ನನ್ನನ್ನು ನೆನಪು ಮಾಡೋ ಪ್ರಯತ್ನ ಶುರು ಮಾಡಿ, ಆಮೇಲೆ ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನ ನಾನು ತುಂಬಿಸ್ತೇನೆ ಅನ್ನೋ ಒಂದು ಭರವಸೆ ಇದೆ. ಇದು ನಮ್ಮ ಪ್ರಯತ್ನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುತ್ತೆ. ಯಾಕಂದ್ರೆ ನೆನಪು ಮಾಡುವುದು ಶುರುವಿನಲ್ಲಿ ಕಷ್ಟ ಅನಿಸ್ಬೋದು, ಆದ್ರೆ ಪ್ರೀತಿ ತುಂಬಿದ ಮೇಲೆ ಅದು ಪರಿಶ್ರಮ ಅನಿಸಲ್ಲ, ಜೀವನದ ಉಸಿರಾಗ್ಬಿಡತ್ತೆ. ಹೌದು, ಇದು ಲೌಕಿಕ ಪ್ರೀತಿಗೂ ಇಲ್ಲಿ ಹೇಳಲಾಗ್ತಿರೋ ಅಲೌಕಿಕ ಪ್ರೀತಿಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ ಅಲ್ವಾ? ಖಂಡಿತ. ಲೌಕಿಕ ಪ್ರೀತಿಯಲ್ಲಿ ಏರಿಳಿತಗಳು, ನಿರೀಕ್ಷೆಗಳು, ಕೆಲವೊಮ್ಮೆ ನೋವು ಕೂಡ ಇರುತ್ತೆ. ಆದರೆ ಈ ಪ್ರೀತಿ ಎಷ್ಟೋ ಜನ್ಮಗಳಿಂದ ಅನುಭವಿಸಿದ ದುಃಖದ ಚಕ್ರದಿಂದ ಬಿಡಿಸಿ ಶಾಶ್ವತ ಸುಖದ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಾಗ್ತಿದೆ. ನಿಖರದಾಗಿ. ಅದಕ್ಕೆ ಇದನ್ನ ಒಂದು ರೂಪಕದ ಮೂಲಕ ವಿವರಿಸಿದ್ದಾರೆ. ಈ ಪ್ರೀತಿಯೇ ಕಬ್ಬಿಣದಂತಾಗಿರೋ ನಮ್ಮ ಆತ್ಮಗಳನ್ನ ಪರಿಶುದ್ಧ ಚಿನ್ನವಾಗಿ ಪರಿವರ್ತಿಸುವ ಪರುಷಮಣಿ ಇದ್ದಾಗೆ. ಮತ್ತು ಇದೇ ಪ್ರೀತಿಯ ನೆನಪು ನಾವು ಮಾಡಿದ ಪಾಪಕರ್ಮಗಳನ್ನ ಸುಟ್ಟಹಾಕುವ ಅಗ್ನಿ ಇದ್ದಾಗೆ. ಅಂದ್ರೆ ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಯಾಣದ ಇಂಧನವೇ ಈ ಪ್ರೀತಿಯಿಂದ ಕೂಡಿದ ನೆನಪು. ಸರಿ. ಈ ನೆನಪಿನ ಪ್ರಯಾಣದಲ್ಲಿ ಎಲ್ಲರೂ ಮುಂದೆ ಹೋಗ್ತಿರ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಎಡುತ್ತಾರೆ. ಆ ದೌರ್ಬಲ್ಯದ ಬಗ್ಗೆ ಪ್ರವಚನದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ. ಯಾವ ಮಕ್ಕಳಿಂದ ತಪ್ಪುಗಳಾಗುತ್ತವೆಯೋ ಅಥವಾ ಪ್ರಗತಿ ನಿಂತೋದಾಗೆ ಅನಿಸ್ತದೆಯೋ ಅವರ ಬಾಯಿಂದ ಯಾವ ಮಾತು ಸಹಜವಾದಿ ಹೊರಬರುತ್ತೆ? ಇದು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ. ಅದಕ್ಕೆ ಉತ್ತರ ಹೀಗಿದೆ: ನನ್ನ ಹಣೆಬರಹದಲ್ಲಿ ಎಷ್ಟಿದೆಯೋ ಅಷ್ಟು ಸಿಗುತ್ತೆ, ಪರವಾಗಿಲ್ಲ, ಹೇಗೋ ಸ್ವರ್ಗಕ್ಕಂತೂ ಹೋಗ್ತೀವಲ್ಲ. ಇದು ಕೇಳಲಿಕ್ಕೆ ಸಮಾಧಾನದ ಮಾತು ಅಂತ ಅನ್ಸಿದ್ರೂ ಇದು ಮಾಯೆಯ ಒಂದು ಸೂಕ್ಷ್ಮವಾದ ಜಾಲ ಮತ್ತು ಭಕ್ತಿ ಮಾರ್ಗದಿಂದ ಬಂದಿರೋ ಒಂದು ಹಳೆಯ ಸಂಸ್ಕಾರ ಅಂತ ಹೇಳಲಾಗುತ್ತೆ. ಅರೆ, ಇದು ನಿಜಕ್ಕೂ ಶಾಕಿಂಗ್. ಯಾಕಂದ್ರೆ ಸ್ವತಃ ಭಾಗ್ಯವಿಧಾತನೇ ಬಂದು ನಮ್ಮ ಹಣೆ ಬರುವವನು ಬರೆಯೋಕೆ ಒಂದು ಪೆನ್ ಕೊಟ್ಟು, ಹೌದು, ನಿನಗೆ ಏನು ಬೇಕೋ ಬರ್ಕೋ ಅಂತ ಹೇಳ್ತಿರುವಾಗ, ನನಗೆ ಬರೆಯೋಕೆ ಬರಲ್ಲ, ನನ್ನ ಹಣೆ ಬರಹದನ್ ಏನಿದೆಯೋ ಅದೇ ಸಾಕು ಅಂತ ಹೇಳಿ ಆ ಪೆನ್ ಬಿಸಾಡ್ದಾಗಲ್ವಾ ಇದು? ಖಂಡಿತ. ಇದನ್ನ ಇವತ್ತಿನ ಸೈಕಾಲಜಿ ಭಾಷೆಯಲ್ಲಿ ಹೇಳೋದಾದ್ರೆ ಫಿಕ್ಸ್ಡ್ ಮೈಂಡ್ಸೆಟ್ ಮತ್ತು ಗ್ರೋತ್ ಮೈಂಡ್ಸೆಟ್ ಅಂತಾರಲ್ಲ, ಹಾಗೆ. ಓಕೆ. ನನ್ನ ಹಣೆಬರಹ ಇಷ್ಟೇ, ನನ್ನ ಸಾಮರ್ಥ್ಯ ಇಷ್ಟೇ ಅನ್ಕೊಳ್ಳೋದು ಫಿಕ್ಸ್ಡ್ ಮೈಂಡ್ಸೆಟ್. ಈ ಮನಸ್ಥಿತಿ ನಮ್ಮನ್ನ ಬೆಳೆಯೋಕೆ ಬಿಡೋದಿಲ್ಲ. ಆದ್ರೆ ಈ ಜ್ಞಾನ ನಮ್ಗೆ 5000 ವರ್ಷಗಳ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಗ್ರೋತ್ ಮೈಂಡ್ಸೆಟ್ ಆಫರ್ ಮಾಡ್ತಿದೆ. ನೀವು ಯಾರೂ ಬೇಕಾದ್ರೂ ಆಗ್ಬಹುದು, ನೀವು ಬಯಸಿದ ಪದವಿಯನ್ನು ಪಡೆಯಬಹುದು ಅಂತ ಹೇಳುವ ಮೂಲಕ ನಮ್ಮ ಸಾಧ್ಯತೆಗಳನ್ನ ಅಪರಿಮಿತಗೊಳಿಸುತ್ತೆ. ವಾವ್! ಈ ಗ್ರೋತ್ ಮೈಂಡ್ಸೆಟ್ ಅನ್ನೋದು ಕೇವಲ ಆಧ್ಯಾತ್ಮಿಕ ವಿಚಾರ ಅಲ್ಲ. ಇವತ್ತಿನ ಮನೋವಿಜ್ಞಾನದಲ್ಲೂ ಇದೇ ಮಾತನ್ನು ಹೇಳ್ತಾರೆ. ನಮ್ಮ ಮೆದುಳು, ನಮ್ಮ ಸಾಮರ್ಥ್ಯ ಸ್ಥಿರವಲ್ಲ,
ಅದನ್ನು ಬದಲಾಯಿಸಬಹುದು ಅಂತ ನಂಬುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಹೌದು. ಇಲ್ಲಿ ಇಡೀ ವಿಶ್ವದ ಚಕ್ರದ ಅತಿ ದೊಡ್ಡ ಗ್ರೋತ್ ಮೈಂಡ್ಸೆಟ್ ಆಫರ್ ಮಾಡಲಾಗ್ತಿದೆ ಅನ್ನೋದು ನಿಜಕ್ಕೂ ಒಂದು ಅದ್ಭುತವಾದ ಆಲೋಚನೆ. ಇದಕ್ಕೆ ಪ್ರವಚನದಲ್ಲಿ ಒಂದು ಉದಾಹರಣೆ ಕೂಡ ಇದೆ ಅಲ್ವಾ? ಹೌದು. ಒಬ್ಬ ರಾಜ ತನ್ನ ಮಗನಿಗೆ ಇಡೀ ರಾಜ್ಯವನ್ನೇ ಕೊಡೋಕೆ ಬಂದಾಗ ಮಗ, ಅಪ್ಪ ನನ್ಗೇನೋ ಬೇಡ, ಆ ಅರಮನೆಯಲ್ಲಿರೋ ಒಂದು ಸಣ್ಣ ರೂಮ್ ಸಿಕ್ಕಿದ್ರೆ ಸಾಕು ಅಂತ ಕೇಳಿದ ಹಾಗೆ ಇದು. ಹಾ. ಪರಮಾತ್ಮ ನಮಗೆ 21 ಜನ್ಮಗಳ ವಿಶ್ವದ ಬಾದಶಾಹಿಯನ್ನೇ ಕೊಡೋಕೆ ಬಂದಾಗ ನಾವು ಅದ್ರಿಗೆ ಪ್ರಜೆ ಆದ್ರೆ ಸಾಕು ಅಂತ ಸಣ್ಣ ಆಸೆ ಇಟ್ಕೊಳ್ಬಾರ್ದು ಅನ್ನೋ ಎಚ್ಚರಿಕೆ ಇದು. ಓಕೆ. ಈ ಆಸ್ತಿಯ ವಿಚಾರ ಬಂದಾಗ 2 ರೀತಿಯ ತಂದೆಯರು 2 ರೀತಿಯ ಆಸ್ತಿಗಳ ಬಗ್ಗೆ ಹೇಳಲಾಗಿದೆ. ಅದು ಏನು? ಇದನ್ನ ಹದ್ ಮತ್ತು ಬೇಹದ್ ಅಂತ ವಿಂಗಡಿಸಲಾಗಿದೆ. ಹದ್ ಅಂದ್ರೆ ಸೀಮಿತ, ಬೇಹದ್ ಅಂದ್ರೆ ಅಪರಿಮಿತ. ಸರಿ. ಕಳೆದ 63 ಜನ್ಮಗಳಿಂದ ನಾವು ಈ ದೇಹದ ಅಂದ್ರೆ ಹದ್ ತಂದೆಯ ಮಕ್ಕಳಾಗಿದ್ದೆವು. ಅವರಿಂದ ಸಿಕ್ಕಿದ ಆಸ್ತಿ, ಸುಖ ಎಲ್ಲವೂ ಅಲ್ಪಕಾಲಿಕ. ಇಂದು ಸುಖ ಅಂತ ಅನಿಸಿದ್ದು ನಾಳೆ ದುಃಖಕ್ಕೆ ಕಾರಣವಾಗತ್ತೆ. ಆದರೆ ಈಗಿನ ಈ ವಿಶೇಷ ಸಮಯ ಅಂದ್ರೆ ಸಂಗಮ ಯುಗದಲ್ಲಿ ನಾವು ಬೇಹದ್ ತಂದೆಯ ಅಂದ್ರೆ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಅವರಿಂದ ಸಿಗುವ ಆಸ್ತಿ 21 ಜನ್ಮಗಳವರೆಗೆ ನಮ್ಮ ಜೊತೆ ಇರುತ್ತೆ. ಅದು ಯಾವುದು ಅಂದ್ರೆ ಸಂಪೂರ್ಣ ನಿರೋಗಿ ದೇಹ, ಅಪಾರ ಧನ ಮತ್ತು ಸತ್ಯವಾದ ಶಾಂತಿ, ಸುಖ. ಪ್ರವಚನದಲ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆಯಿದೆ. ಈ ತಂದೆಯ ಮಾತನ್ನು ಮೀರಿದರೆ ಈ ಅಪರಿಮಿತ ಆಸ್ತಿ ಕೈತಪ್ಪಿ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ವಿನಾಶದ ಬಗ್ಗೆನೂ ಮಾತಾಡ್ಲಾಗಿದೆ. ಜಗತ್ತಿನ ಜನರೆಲ್ಲ ಅಜ್ಞಾನದ ನಿದ್ರೆಯಲ್ಲಿದ್ದಾರೆ. ಅವರಿಗೆ ವಿನಾಶದ ಭಯ ಇದೆ, ಆದರೆ ಅದರಿಂದ ಪಾರಾಗೋ ದಾರಿ ಗೊತ್ತಿಲ್ಲ. ಆದ್ರೆ ಜ್ಞಾನಿ ಮಕ್ಕಳಿಗೆ ಇದು ಹಳೆಯ ದುಃಖದ ಪ್ರಪಂಚದ ಬಾಗಿಲು ಮುಚ್ಚಿ ಹೊಸ ಸುಖದ ಪ್ರಪಂಚದ ಬಾಗಿಲು ತೆರೆಯುವ ಸಮಯ ಅಂತ ಗೊತ್ತಿದೆ. ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ. ಕೇಳಿ. ವಿನಾಶ ಹತ್ತಿರ ಬರ್ತಿದೆ ಅನ್ನೋ ಮಾತನ್ನ ದಶಕಗಳಿಂದ ಕೇಳಲಾಗ್ತಿದೆ. ಹಾಗಿದ್ಮೇಲೆ ಆ ಒಂದು ಅರ್ಜೆನ್ಸಿ, ಆ ತುರ್ತು ಸ್ಥಿತಿಯನ್ನ ಪ್ರತಿದಿನ ಫೀಲ್ ಮಾಡೋದು ಹೇಗೆ? ಕಾಲ ಕಳೆದಂತೆ ಆ ಮಾತಿನ ತೀವ್ರತೆ ಕಡಿಮೆಯಾಗಿ ಅದೊಂದು ಹಿನ್ನೆಲೆ ಸಂಗೀತದ ಹಾಗೆ ಆಗ್ಬಿಡೋ ಸಾಧ್ಯತೆ ಇದೆಯಲ್ವಾ? ಇದು ಬಹಳ ಸಹಜವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಪ್ರವಚನದಲ್ಲಿ ಒಂದು ಅದ್ಭುತವಾದ ಪರಿಹಾರ ಕೊಟ್ಟಿದ್ದಾರೆ. ಓ, ಹಾಗೇನು? ಹೌದು. ಹೊರಗಿನ ವಿನಾಶಕ್ಕಾಗಿ ಕಾಯ್ಬೇಡಿ, ನಿಮ್ಮೊಳಗಿನ ವಿನಾಶವನ್ನ ನೋಡಿ ಅಂತ. ಪ್ರತಿದಿನ ರಾತ್ರಿ ಮಲ್ಗುವ ಮುನ್ನ ಚೆಕ್ ಮಾಡಿ, ನನ್ನೊಳಗಿನ ರಾವಣ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವುಗಳಲ್ಲಿ ಎಷ್ಟು ವಿನಾಶ ಆಗಿದೆ, ನನ್ನ ಕೆಟ್ಟ ಸಂಸ್ಕಾರಗಳು ಎಷ್ಟು ಸುಟ್ಟು ಹೋಗಿವೆ ಅಂತ. ನಮ್ಮ ತಯಾರಿ ಪೂರ್ತಿ ಆಗಿಲ್ಲ ಅಂದ್ರೆ ನಮ್ಗೆ ಸಮಯ ಬಹಳ ಕಡಿಮೆ ಇದೆ ಅಂತ ಅರ್ಥ. ನಮ್ಮ ಸ್ವಂತದ ಪರಿವರ್ತನೆಯ ವೇಗವೇ ಸಮಯದ ಮಹತ್ವವನ್ನ ನಮ್ಗೆ ತಿಳಿಸುತ್ತೆ. ಹಾಗಾದ್ರೆ ನಮ್ಮ ಪ್ರಗತಿಯ ಸಂಪೂರ್ಣ ಆಧಾರ ಇರೋದೇ ನೆನಪಿನ ಮೇಲೆ. ಎಲ್ಲದಕ್ಕೂ ಮೂಲವೇ ನೆನಪು. ಅದಕ್ಕೆ ಸಹಜ ರಾಜಯೋಗ ಬಲ ಅಂತ ಒಂದು ಸುಂದರವಾದ ಪದ ಬಳಸಿದ್ದಾರೆ. ಹೌದು. ಆ ಒಂದೇ ಪದದಲ್ಲಿ ಇಡೀ ಪ್ರಯಾಣದ ಸಾರಾಂಶ ಅಡಗಿದೆ. ಅದನ್ನ ಬಿಡಿಸಿ ನೋಡೋಣ. ಮೊದಲನೆಯದು ಸಹಜ. ಯಾಕಂದ್ರೆ ಇದು ಹಠಯೋಗದ ಹಾಗೆ ಶರೀರಕ್ಕೆ ಕಷ್ಟ ಕೊಡುವ ಸಾಧನೆ ಅಲ್ಲ. ನಡಿತಾ, ಮಾತಾಡ್ತಾ, ಕೆಲ್ಸ ಮಾಡ್ತಾ ಆರಾಮಾಗಿ ಮನಸ್ಸಿನಿಂದ ತಂದೆಯನ್ನ ನೆನ್ಪು ಮಾಡೋದು. ಎರಡನೇದು ರಾಜಯೋಗ. ಯಾಕಂದ್ರೆ ಈ ನೆನಪಿನಿಂದ ನಾವು ಮೊದಲು ನಮ್ಮ ಮನಸ್ಸು, ಇಂದ್ರಿಯಗಳ ಮೇಲೆ ರಾಜ್ಯ ಮಾಡುವ ಸ್ವರಾಜ್ಯಾಧಿಕಾರಿಗಳಾಗ್ತೀವಿ. ನಂತರ ಭವಿಷ್ಯದಲ್ಲಿ ವಿಶ್ವದ ಮೇಲೆ ರಾಜರಾಗ್ತೀವಿ. ಮತ್ತು ಕೊನೆಯದಾಗಿ ಬಲ. ಈ ಬಲ ಅಥವಾ ಶಕ್ತಿ ಅನ್ನೋದು ತುಂಬಾ ಅಸ್ಪಷ್ಟವಾದ ಮಾತು. ನಿಜ ಜೀವನದಲ್ಲಿ, ದಿನನಿತ್ಯದ ಸವಾಲುಗಳಲ್ಲಿ ಈ ಯೋಗದಿಂದ ಸಿಗುವ ಬಲ ಹೇಗೆ ಕಾಣಿಸ್ಕೊಳ್ತವೆ? ಏನಾದರೂ ನಿರ್ದಿಷ್ಟ ಉದಾಹರಣೆ ಇದೆಯಾ? ಖಂಡಿತ. ಈ ಬಲ 5 ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ. 1. ಸಂಕಲ್ಪಗಳ ಮೇಲೆ ನಿಯಂತ್ರಣ. ಮನಸ್ಸಲ್ಲಿ ಬರೋ ನೆಗೆಟಿವ್ ಆಲೋಚನೆಗಳನ್ನ ನಿಲ್ಲಿಸಿ ಪಾಸಿಟಿವ್ ಆಗಿ ಯೋಚಿಸೋ ಶಕ್ತಿ. 2. ಕರ್ಮೇಂದ್ರಿಯಗಳನ್ನ ಶೀತಲಗೊಳಿಸೋ ಶಕ್ತಿ. ಅಂದ್ರೆ ಕಣ್ಣು, ಕಿವಿ, ಬಾಯಿ ತಪ್ಪುದಾರಿಯಲ್ಲಿ ಹೋಗದ ಹಾಗೆ ತಡೆಯೋ ಶಕ್ತಿ. ಸರಿ. 3. ಸಂಸ್ಕಾರಗಳನ್ನ ಪರಿವರ್ತಿಸೋ ಶಕ್ತಿ. ಕೋಪದ ಸಂಸ್ಕಾರವನ್ನ ಶಾಂತಿಯಾಗಿ ಬದಲಾಯಿಸೋ ಶಕ್ತಿ. 4. ಪರಿಸ್ಥಿತಿಗಳನ್ನ ಎದುರಿಸೋ ಶಕ್ತಿ. ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಧೈರ್ಯವಾಗಿ ನಿಲ್ಲುವ ಶಕ್ತಿ. ಮತ್ತು 5ನೆಯದು ಪ್ರಕೃತಿಯ ಮೇಲೆ ವಿಜಯ ಸಾಧಿಸೋ ಶಕ್ತಿ. ಅಂದ್ರೆ ದೇಹದ ಅನಾರೋಗ್ಯವನ್ನ ಮನಸ್ಸಿನ ಸ್ಥಿತಿಯಿಂದ ಗೆಲ್ಲುವ ಶಕ್ತಿ. ಇದೇ ಯೋಗ ಬಲ ನಮ್ಮ ಪಾಪಕರ್ಮಗಳನ್ನ ನಾಶ ಮಾಡುತ್ತೆ. ಸರಿ. ಆದ್ರೆ ಭಕ್ತಿ ಮಾರ್ಗದಲ್ಲೂ ದೇವರನ್ನ ನೆನಪಿಸ್ತಾರಲ್ಲ,
ಪೂಜೆ ಭಜನೆ ಕೀರ್ತನೆ ಎಲ್ಲ ಮಾಡ್ತಾರೆ. ಹಾಗಾದ್ರೆ ಈ ಜ್ಞಾನ ಮಾರ್ಗದ ನೆನಪಿಗೂ ಆ ಭಕ್ತಿ ಮಾರ್ಗದ ನೆನಪಿಗೂ ಇರೋ ಮುಖ್ಯ ವ್ಯತ್ಯಾಸ ಏನು? ಯಾವುದು ನಮ್ಮನ್ನ ಗುರಿ ತಲುಪಿಸುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ವ್ಯತ್ಯಾಸ ಇರೋದು ಒಂದೇ ಶಬ್ದದಲ್ಲಿ: ಪರಿಚಯ. ಪರಿಚಯ. ಹೌದು. ಭಕ್ತಿಯಲ್ಲಿ ದೇವರು ಯಾರು, ಹೇಗಿದ್ದಾನೆ, ಎಲ್ಲಿದ್ದಾನೆ, ನಮಗೂ ಅವನಿಗೂ ಏನ್ ಸಂಬಂಧ ಅನ್ನೋ ಯಥಾರ್ಥ ಪರಿಚಯ ಇರೋದಿಲ್ಲ. ಹಾಗಾಗಿ ನೆನಪು ಅಲೆದಾಡುತ್ತೆ. ಇದನ್ನ ಹೀಗೆ ಯೋಚಿಸಬಹುದು: ಒಬ್ಬ ಸಿಇಒ ಬಗ್ಗೆ ಪೇಪರ್ನಲ್ಲಿ ಓದಿ ಹೊಗಳುವುದು ಭಕ್ತಿ ಇದ್ದಾಗೆ. ಆದ್ರೆ ಆ ಸಿಇಒ ಜೊತೆ ನೇರವಾಗಿ ಕೆಲಸ ಮಾಡಿ ಅವರ ಆಲೋಚನೆ, ಅವರ ಗುರಿಗಳನ್ನು ಅರ್ಥ ಮಾಡ್ಕೊಂಡು ಮೆಚ್ಚುವುದು ಜ್ಞಾನ ಮಾರ್ಗದ ನೆನಪು. ಆಹಾ, ಒಳ್ಳೆ ಉದಾಹರಣೆ. ಒಂದು ಮುಖ್ಯವಾದ ಕಂಡೀಷನ್ ಹಾಕಲಾಗಿದೆ ಅಲ್ವಾ? ಅದಿಲ್ಲದೆ ಈ ಸಂಪರ್ಕ ಸಾಧ್ಯವೇ ಇಲ್ಲ ಅಂತ ಹೇಳಲಾಗಿದೆ. ಹೌದು. ಆ ಕಂಡೀಷನ್ದಾನ್ ಪವಿತ್ರತೆ. ಪವಿತ್ರರಾಗದಿದ್ದರೆ ನೆನಪು ಮಾಡಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಮನಸ್ಸು, ಬುದ್ಧಿಯಲ್ಲಿ ಯಾವುದೇ ರೀತಿಯ ವಿಕಾರದ ಅಪವಿತ್ರ ಸಂಕಲ್ಪಗಳಿದ್ದರೆ ಬುದ್ಧಿಯ ಲೈನ್ ತಂದೆಯ ಜೊತೆ ಎಂಗೇಜ್ ಆಗೋದಿಲ್ಲ. ಇಲ್ಲಿ ಚಿತೆ ಅನ್ನೋ ಒಂದು ಶಕ್ತಿಯುತ ರೂಪಕವನ್ನ ಬಳಸಿದ್ದಾರೆ. ಮನುಷ್ಯರು 2 ಚಿತೆಗಳ ಮೇಲೆ ಕುಳಿತಿರ್ತಾರೆ. ಒಂದು ಕಾಮಚಿತೆ. ಕಾಮಚಿತೆ ಅಂದ್ರೆ ವಿಕಾರಗಳ ಬಗ್ಗೆ ಯೋಚಿಸುವುದು. ಈ ಚಿತೆಯು ಆತ್ಮದ ಜೀವನಶಕ್ತಿ, ಗುಣಗಳು ಮತ್ತು ಶಕ್ತಿಯನ್ನ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಇನ್ನೊಂದು ಜ್ಞಾನಚಿಂತೆ. ಇದು ತಂದೆಯ ನೆನಪಿನ ಮೂಲಕ ನಮ್ಮ ಪಾಪಕರ್ಮಗಳನ್ನ, ನಮ್ಮೊಳಗಿನ ಕೆಟ್ಟದ್ದನ್ನ ಸುಟ್ಟು ಆತ್ಮವನ್ನ ಶುದ್ಧ ಚಿನ್ನವಾಗಿ ಮಾಡುತ್ತೆ. ಅಂದ್ರೆ ಪರಮಾತ್ಮ ನಮ್ಮನ್ನು ಒಂದು ವಿನಾಶಕಾರಿ ಬೆಂಕಿಯಿಂದ ಎಬ್ಬಿಸಿ ಇನ್ನೊಂದು ಶುದ್ಧೀಕರಿಸುವ ಬೆಂಕಿಯಲ್ಲಿ ಕೂರಿಸ್ತಾರೆ. ಇದು ಅದ್ಭುತವಾಗಿದೆ. ಇನ್ನು ಕೆಲವರಿಗೆ ಪ್ರತಿದಿನ ಕೇಂದ್ರಕ್ಕೆ ಹೋಗಿ ಜ್ಞಾನ ಕೇಳೋಕಾಗಲ್ಲ. ಮನೆಯಲ್ಲೇ ಇರ್ತಾರೆ, ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ಅವ್ರಿಗೂ ಪ್ರವಚನದಲ್ಲಿ ಒಂದು ಪ್ರೀತಿಯ ಸಲಹೆ ಇದೆ. ಅದು ಕೇಳ್ದಾಗ ಮನಸ್ಸು ಹಗುರಾಗುತ್ತೆ. ಖಂಡಿತ. ಅದು ಪರಮಾತ್ಮನ ಕರುಣೆಗೆ ಸಾಕ್ಷಿ. ಯಾವ ತೊಂದರೆಯೂ ಇಲ್ಲ. ಮಳೆ ಇರ್ಲಿ, ಕರ್ಫ್ಯೂ ಇರ್ಲಿ, ಅನಾರೋಗ್ಯವಿರ್ಲಿ, ನೀವೆಲ್ಲೇ ಇರಿ, ಮನೆಯಲ್ಲಿದ್ದುಕೊಂಡೇ ಕೆಲಸ ಮಾಡುತ್ತಾ ತಂದೆಯ ನೆನಪಿಸಿ ಅಂತ ಹೇಳಲಾಗಿದೆ. ಅಂದ್ರೆ ದೈಹಿಕ ಹಾಜರಿಗಿಂತ. ಹೌದು. ಪರಮಾತ್ಮನಿಗೆ ನಮ್ಮ ದೈಹಿಕ ಹಾಜರಿಯಲ್ಲ, ನಮ್ಮ ಹೃದಯದ ಪ್ರಾಮಾಣಿಕ ಪ್ರೀತಿ ಮತ್ತು ನೆನಪು ಬೇಕು ಅಷ್ಟೇ. ಸೇವೆಯ ಬಗ್ಗೆನೂ ಅಷ್ಟೇ. ತುಂಬಾ ದೊಡ್ಡ ಭಾಷಣ ಮಾಡ್ಬೇಕು, ಪುಸ್ತಕ ಬರಿಬೇಕು ಅಂತೇನೂ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಎಲ್ಲರಿಗೂ 2 ಅಕ್ಷರದ ಸಂದೇಶ ನೀಡಿ ಅಂತ ಹೇಳಲಾಗಿದೆ. ತಂದೆಯನ್ನ ನೆನಪಿಸಿ, ಆಗ ನಿಮ್ಮ ಪಾಪಕರ್ಮಗಳು ನಾಶವಾಗುತ್ತವೆ ಮತ್ತು ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಎಷ್ಟು ಸರಳ ಮತ್ತು ಶಕ್ತಿಯುತ ಸಂದೇಶ. ಹೌದು. ಆದ್ರೆ ಈ ಸಂದೇಶ ನಮ್ಮ ಬಾಯಿಂದ ಬರುವ ಮೊದಲು ನಮ್ಮ ಹೃದಯದಲ್ಲಿ ಅನುಭವವಾಗಿರಬೇಕು. ನಮ್ಮಲ್ಲಿ ನೆನಪಿನ ಶಕ್ತಿ ತುಂಬಿದಾಗ ನಮ್ಮ ಮಾತುಗಳು ಬೇರೆಯವರ ಬುದ್ಧಿಯ ಬಾಗಿಲನ್ನ ತಟ್ಟಬಲ್ಲವು. ಪ್ರವಚನದ ಕೊನೆಯಲ್ಲಿ ಮತ್ತೆ ನಮ್ಮನ್ನ ಎಚ್ಚರಿಸೋಕೆ ಲೌಕಿಕ ಶಾಲೆಯ ಉದಾಹರಣೆ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಚೆನ್ನಾಗಿ ಓದ್ದವರು ಚೆನ್ನಾಗಿ ಓದಿ ದೊಡ್ಡ ಹುದ್ದೆಯಲ್ಲಿರೋರ ಮುಂದೆ ತಲೆ ಬಗ್ಗಿಸಿ ಕೆಲಸ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಯಾರು ನೆನಪಿನ ಪ್ರಯತ್ನವನ್ನ ಪೂರ್ತಿಯಾಗಿ ಮಾಡೋದಿಲ್ವೋ, ಪವಿತ್ರತೆಯನ್ನ ಪಾಲಿಸೋದಿಲ್ವೋ, ಅವರು ಭವಿಷ್ಯದ ಸ್ವರ್ಗದಲ್ಲಿ ರಾಜರಾಗುವ ಬದಲು ಪ್ರಜೆಗಳಾಗಿ, ಸೇವಕರಾಗಿ ಇರಬೇಕಾಗುತ್ತೆ. ಅಂದ್ರೆ ಹೇಗೋ ಸ್ವರ್ಗಕ್ಕೋದ್ರೆ ಸಾಕು ಅಂತ ಖುಷಿ ಪಡಬಾರ್ದು. ಖಂಡಿತ ಪಡಬಾರ್ದು. ತಂದೆ ರಾಜನ ಪದವಿಯನ್ನೇ ಕೊಡ್ತಿರುವಾಗ ನಾವು ಸೇವಕರಾಗಲು ಯಾಕೆ ಬಯಸಬೇಕು ಅನ್ನೋದು ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ 2 ಮುಖ್ಯ ಅಂಶಗಳು ಯಾವುವು? 2 ಮುಖ್ಯ ಅಂಶಗಳಿವೆ. ಒಂದು, ಜೀವನದಲ್ಲಿ ಸದಾ ಖುಷಿಯಾಗಿರ್ಬೇಕಾದ್ರೆ ನೆನಪಿನ ಪರಿಶ್ರಮ ಮಾಡ್ಲೇಬೇಕು. ಪ್ರೀತಿಯಿಂದ ಒಬ್ಬ ತಂದೆಯನ್ನಷ್ಟೇ ನೆನಪಿಸ್ಬೇಕು. ನೆನಪು ಎಷ್ಟು, ಖುಷಿ ಅಷ್ಟು. 2, ಉನ್ನತ ಪದವಿ ಬೇಕು ಅಂದ್ರೆ ಅಧ್ಯಯನದ ಮೇಲೆ ಪೂರ್ಣ ಗಮನ ಕೊಡಬೇಕು. ಅದನ್ನ ಹಣೆ ಬರಹದ ಮೇಲೆ ಬಿಟ್ಟು ಕೂರದೆ ಸಂಪೂರ್ಣ ಆಸ್ತಿಯ ಅಧಿಕಾರಿಯಾಗಲು ತೀವ್ರ ಪ್ರಯತ್ನ ಮಾಡಬೇಕು. ಇಂದಿನ ವರದಾನ ಅಂದ್ರೆ ಬ್ಲೆಸ್ಸಿಂಗ್ ಕೂಡ ಅದ್ಭುತವಾಗಿದೆ. ಸೀಮಿತ ಜವಾಬ್ದಾರಿಗಳನ್ನು ಅಪರಿಮಿತವಾಗಿ ಪರಿವರ್ತಿಸುವ ಮೂಲಕ ನಷ್ಟೋಮೋಹ ಆಗಿರಿ. ಇದರ ಅರ್ಥ ಏನು? ನಷ್ಟೋಮೋಹ ಅಂದ್ರೆ ಮೋಹದಿಂದ ಮುಕ್ತರಾಗುವುದು. ಹೌದು. ಸಾಮಾನ್ಯವಾಗಿ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಜವಾಬ್ದಾರಿ ಅನ್ನೋ ಸೀಮಿತ ಭಾವನೆ ನಮ್ಮಲ್ಲಿ ಮೋಹವನ್ನ ಹುಟ್ಟಿಸುತ್ತೆ. ಕೇಳಲಿಕ್ಕೆ ಇದು ಬಹಳ ಚೆನ್ನಾಗಿದೆ. ಆದ್ರೆ ಇದು ಶಿವನ ಕುಟುಂಬ, ನಾನು ಟ್ರಸ್ಟಿ ಅಂತ ಅಂದ್ಕೊಳ್ಳೋದು ಒಂದು ಕ್ಷಣಕ್ಕೆ ಸರಿ. ಮರುಕ್ಷಣವೇ ಮಕ್ಕಳ ಸ್ಕೂಲ್ ಫೀಸ್, ಮನೆಯ ಖರ್ಚು ನೆನಪಾದಾಗ ಆ ನನ್ನದು ಎಂಬ ಭಾವನೆ ವಾಪಸ್ ಬಂದ್ಬಿಡ್ತದಲ್ವೇ? ಈ ಬದಲಾವಣೆಯನ್ನು ಸ್ಥಿರವಾಗಿ ಇಟ್ಕೊಳ್ಳುವುದು ಹೇಗೆ? ನೀವು ಕೇಳಿದ್ದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ.
ಇದಕ್ಕೆ ಉತ್ತರವೇ ಆ ವರದಾನ. ಆ ಭಾವನೆ ಬಂದಾಗ ದೃಷ್ಟಿಕೋನವನ್ನ ಬದಲಾಯಿಸಬೇಕು. ಇವರು ನನ್ನ ಮಕ್ಕಳಲ್ಲ, ಇವರು ಶಿವನ ಮಕ್ಕಳು. ಇವರನ್ನ ಪಾಲನೆ ಮಾಡುವ ಜವಾಬ್ದಾರಿಯನ್ನ ಶಿವನು ನನಗೆ ಕೊಟ್ಟಿದ್ದಾನೆ. ಓಕೆ. ನಾನು ಕೇವಲ ಟ್ರಸ್ಟಿಯಾಗಿ, ನಿಮಿತ್ತನಾಗಿ ಇವರ ಸೇವೆ ಮಾಡಬೇಕು ಅನ್ನೋ ಅಪರಿಮಿತ ಭಾವನೆಯನ್ನ ತರಬೇಕು. ಆಗ ಆ ಜವಾಬ್ದಾರಿ ಹೊರೆ ಅನ್ಸಲ್ಲ, ಅದು ಸೇವೆ ಆಗುತ್ತೆ. ಸೇವೆ ಮಾಡುವಾಗ ಮೋಹ ಬರಲ್ಲ, ಪ್ರೀತಿ ಮತ್ತು ನಿರಾಸಕ್ತಿ ಇರುತ್ತೆ. ಈ ಅಭ್ಯಾಸದಿಂದ ಮೋಹ ತಾನಾಗೇ ನಾಶವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸ್ಲೋಗನ್ ಕೂಡ ಇದೆ. ಮಾತುಗಳೆಂಬ ಮೋಡವನ್ನು ಸೆಕೆಂಡಿನಲ್ಲಿ ದಾಟಿ ಹೋಗುವಂತಹ ತೀವ್ರ ಹಾರಾಟವನ್ನು ಹಾರಿ ಅಂತ. ಹೌದು, ಮೋಹದಿಂದ ಮುಕ್ತರಾದಾಗ ಆತ್ಮ ಹಗುರಾಗುತ್ತೆ. ಆಗ ನಮ್ಮ ಹಾರಾಟದ ವೇಗ ಹೆಚ್ಚಾಗುತ್ತೆ. ಆಗ ಯಾರೋ ಏನೋ ಅಂದ್ರು, ಒಂದು ಪರಿಸ್ಥಿತಿ ಬಂತು, ಸಂಸ್ಕಾರಗಳು ಘರ್ಷಣೆ ಆದವು. ಇಂತಹ ಸಣ್ಣ ಪುಟ್ಟ ಮಾತುಗಳೆಂಬ ಮೋಡಗಳಲ್ಲಿ ನಾವು ಸಿಲುಕಿಕೊಳ್ಳೋದಿಲ್ಲ. ಓ, ಕ್ಷಣಾರ್ಥದಲ್ಲಿ ಅವುಗಳನ್ನ ದಾಟಿ ಮುಂದೆ ಹೋಗ್ತೀವಿ. ಇದು ನನಗಂತೂ ಪ್ರತಿದಿನ ನೇಕು. ಯಾರಾದ್ರೂ ಒಂದು ಮಾತಂದ ತಕ್ಷಣ ಆ ಮೋಡದಲ್ಲಿ ಸಿಕ್ಕಿ ಹಾಕ್ಕೊಂಡು ಇಡೀ ದಿನ ಅಲ್ಲೇ ಸುತ್ತುತ್ತಿರ್ತೇನೆ. ಆಚೆ ಬರುವುದೇ ಕಷ್ಟ. ಈ ಸ್ಲೋಗನ್ ಅದಕ್ಕೆ ಒಳ್ಳೆಯ ನೆನಪಿಸುವಿಕೆ. ನಾವೆಲ್ಲರೂ ಅದೇ ದಾರಿಯಲ್ಲಿದ್ದೇವೆ. ಈ ಸ್ಲೋಗನ್ಗಳು ಅದಕ್ಕೇ ಇರೋದು. ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವೇನೆಂದರೆ, ಪ್ರೀತಿಯಿಂದ ಮಾಡುವ ನೆನಪು ನಮ್ಮನ್ನು ಹೇಗೆ ಬಲಗೊಳಿಸುತ್ತದೆ ಮತ್ತು ಹಣೆಬರಹ ಎಂಬ ಫಿಕ್ಸೆಡ್ ಮೈಂಡ್ಸೆಟ್ನಿಂದ ಹೊರಬಂದು ನಮ್ಮ ಭವಿಷ್ಯವನ್ನು ನಾವೇ ಹೇಗೆ ರೂಪಿಸಬಹುದು ಎಂಬುದನ್ನು ನಾವು ನೋಡಿದೆವು. ಹೌದು. ಅಂತಿಮವಾಗಿ ಯಶಸ್ಸಿಗೆ ಏಕತೆಯ ಬಗ್ಗೆನೂ ಒಂದು ಸುಂದರ ಸೂಚನೆ ಇದೆ. ಸಂಘಟನೆಯಲ್ಲಿ ಬೇರೆ ಬೇರೆ ಸಂಸ್ಕಾರದ ಜನರಿದ್ದಾಗ ಘರ್ಷಣೆ ಸಹಜ. ಆದರೆ ಒಬ್ಬರು ಮಾತಾಡಿದಾಗ ಇನ್ನೊಬ್ರು ಶಾಂತವಾಗ್ಬಿಟ್ರೆ ಚಪ್ಪಾಳೆ ಒಂದೇ ಕೈಯಿಂದ ಬಾರಿಸಲು ಆಗುದಿಲ್ಲ. ಹೌದು. ಆಗ ಘರ್ಷಣೆ ಅಲ್ಲಿಗೆ ನಿಲ್ಲುತ್ತೆ. ಎಲ್ಲರೂ ನನ್ನನ್ನು ಬದಲಾಯಿಸ್ಕೊಳ್ಬೇಕು ಅಂತ ಅನ್ನುಕೊಂಡಾಗ ಏಕತೆ ಸಾಧ್ಯವಾಗುತ್ತೆ. ಈ ಚರ್ಚೆಯನ್ನು ಕೇಳುಗರಿಗೆ ಒಂದು ಆಲೋಚನೆಯೊಂದಿಗೆ ಮುಕ್ತಾಯಗೊಳಿಸೋಣ. ನಮ್ಮ ದೈನಂದಿನ ಪ್ರತಿಯೊಂದು ಸಣ್ಣ ಜವಾಬ್ದಾರಿಯನ್ನು, ಅದು ಆಫೀಸ್ ಕೆಲಸವಿರಲಿ, ಮನೆ ಕೆಲಸವಿರಲಿ, ಅದನ್ನ ಒಂದು ದೊಡ್ಡ ಅಪರಿಮಿತ ಸೇವೆಯ ಭಾಗವೆಂದು ನೋಡಲು ಪ್ರಾರಂಭಿಸಿದ್ರೆ ಜವಾಬ್ದಾರಿಯ ಹೊರೆಯು ಉದ್ದೇಶಪೂರ್ಣ ಅನುಭವವಾಗಿ ಹೇಗೆ ಬದಲಾಗ್ಬೋದು? ಇದ್ರ ಬಗ್ಗೆ ಯೋಚಿಸಿ. ಓಂ ಶಾಂತಿ.